ನನ್ನ ಚಾನೆಲ್ ಬನವಾಸಿ 3951ಗೆ ಸ್ವಾಗತ. ಇವತ್ತು ಭಾರತ ಸುತ್ತಮುತ್ತ ಏನಾಗ್ತದೆ, ನಮ್ಮ ನೆರೆಹೊರೆ ದೇಶಗಳಲ್ಲಿ ಏನಾಗ್ತಿದೆ ಅನ್ನೋದನ್ನ ತಿಳಿಯೋಣ. ಭಾರತ ಚಿನ್ನದ ಹಕ್ಕಿ, ಇಂಡಿಯಾ ಗೋಲ್ಡನ್ ಬರ್ಡ್, ಭಾರತ್ ಸೋನೆ ಕಿ ಚಿಡಿಯಾ, ಈ ತರ ತುಂಬಾ ಹೆಸರುಗಳಿದೆ. ಇದರಿಂದಾಗಿ ಮೊಘಲರು ನಮ್ಮ ಮೇಲೆ ಆಕ್ರಮಣ ಮಾಡಿದ್ರು. ಅದಾದ್ಮೇಲೆ ಬ್ರಿಟಿಷರು ಬಂದ್ರು, ಈಸ್ಟ್ ಇಂಡಿಯಾ ಕಂಪನಿ ಬಂತು, ನಮ್ಮ ವೆಲ್ತ್ ನ ಸಿಸ್ಟಮ್ಯಾಟಿಕ್ ಆಗಿ ಲೂಟಿ ಮಾಡಿದ್ರು. ಈ 10 ಇಯರ್ಸ್ ಇಂಡಿಯಾ ಡಿಕೇಡ್ ಅಂತಾರೆ. ಯಾಕೆ ಅಂತೀರಾ? ಇಂಡಿಯಾದಲ್ಲಿ ಇವಾಗ ವರ್ಕಿಂಗ್ ಪಾಪ್ಯುಲೇಷನ್ 48 ಕ್ರೋರ್ಸ್ ಇದೆ. ಅದಾದ್ಮೇಲೆ ಗ್ರೇಟ್ ಸ್ಟೋರಿ ಟೆಲ್ಲಿಂಗ್ ಆಗಿದೆ, ಇಂಡಿಯಾ ಬ್ರ್ಯಾಂಡ್ ಬಿಲ್ಡ್ ಆಗಿದೆ, ಇಂಡಿಯಾಗೆ ಫಾರಿನ್ ಇನ್ವೆಸ್ಟ್ಮೆಂಟ್ ಬರ್ತದೆ. ಈ ಪ್ರೊಜೆಕ್ಟೆಡ್ ಗ್ರೋತ್ ಜಗತ್ತಿನ ದೊಡ್ಡಣ್ಣಂಗೆ ಇಷ್ಟ ಆಗ್ತಿಲ್ಲ ಅನ್ಸುತ್ತೆ. ಯಾಕೆ ಅಂದ್ರೆ ಯಾವಾಗ್ಲೂ ಗಿಡ ಆಗಿರುವಾಗ್ಲೇ ಹೊಸಕಾಗೋದು ಈಸಿ, ಮರ ಆದ್ಮೇಲೆ ಅದನ್ನ ತಡೆಯೋದು ತುಂಬಾ ಕಷ್ಟ. ಇನ್ 15 ವರ್ಷ ಇಂಡಿಯಾನ ಹೀಗೆ ಬಿಟ್ಬಿಟ್ರೆ 15 ಟ್ರಿಲಿಯನ್ ಎಕನಮಿ ಆಗೋ ಚಾನ್ಸ್ ಇದೆ. ಒಂದ್ಸತಿ ಇಂಡಿಯಾ 15 ಟ್ರಿಲಿಯನ್ ಎಕನಮಿ ಆದ್ರೆ ಇಂಡಿಯಾನ ಕಟ್ ಹಾಕೋದು ಅಷ್ಟು ಈಸಿ ಆಗೋದಿಲ್ಲ. ಗ್ಲೋಬಲ್ ಫೋರಮ್ ಅಲ್ಲಿ ಇಂಡಿಯಾ ವಾಯ್ಸ್ ನ ರೆಸ್ಪೆಕ್ಟ್ ಕೊಡ್ಬೇಕಾಗತ್ತೆ. ಸೊ ದೊಡ್ಡಣ್ಣ ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ, ಈ ದೇಶದ ಬಗ್ಗೆ ಜಾಸ್ತಿ ನಾನೇನು ಹೇಳೋದು ಬೇಕಿಲ್ಲ, ನಿಮ್ಗೆ ಗೊತ್ತಿದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ದೇಶ ಬರೋದು ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನದಲ್ಲಿ US ಮಿಲಿಟರಿ ಪ್ರೆಸೆನ್ಸ್ ಇತ್ತು, ಅವರು ಅದನ್ನ ಅಲ್ಲಿಂದ ಬಿಟ್ಟು US ಗೆ ವಾಪಸ್ ಹೋದ್ರು. ಇದರಿಂದ ತಾಲಿಬಾನ್ ಆಡಳಿತಕ್ಕೆ ಬಂತು. ತಾಲಿಬಾನ್ ಭಾರತ ಜೊತೆ ಚೆನ್ನಾಗಿದೆ, ಬಟ್ ಎಷ್ಟು ದಿವಸ ಚೆನ್ನಾಗಿರುತ್ತೆ ಅನ್ನೋದನ್ನ ಹೇಳಕ್ಕೆ ಆಗೋದಿಲ್ಲ. ಇದಾದ್ಮೇಲೆ ಬರ್ಮಾದಲ್ಲಿ ರಾಜಕೀಯ ಸ್ಥಿರತೆ ಆಗಿದೆ. ಎರಡು ಕಮ್ಯುನಿಟಿ ನಡುವೆ ಫೇಸ್ಬುಕ್ ನಲ್ಲಿ ದ್ವೇಷ ಬೆಳೆಸಲಾಯಿತು, ಅದು ರಾಜಕೀಯ ಸ್ಥಿರತೆಗೆ ಕಾರಣ ಆಯಿತು. ಇದೆಲ್ಲ ಆದ್ಮೇಲೆ ರೀಸೆಂಟ್ ಆಗಿ ಶ್ರೀಲಂಕಾದಲ್ಲಿ ಆರ್ಥಿಕ ಅಸ್ಥಿರತೆ ಆಯಿತು, ಅದಾದ್ಮೇಲೆ ರಾಜಕೀಯ ಅಸ್ಥಿರತೆನೂ ಆಯಿತು. ತಿರ್ಗಾ ರೀಸೆಂಟ್ ಆಗಿ ಬಾಂಗ್ಲಾದೇಶದಲ್ಲಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಆಯಿತು. ಏನೇನಾಗ್ತಿದೆ ಅಂತ ನಿಮ್ಗೆ ಗೊತ್ತು. ಇದೆಲ್ಲದರ ಹಿಂದೆ ಜಗತ್ತಿನ ದೊಡ್ಡ ಇಂಟೆಲಿಜೆನ್ಸ್ ಏಜೆನ್ಸಿ ಕೈವಾಡ ಇದೆ. ಅದ್ಯಾವುದು ಅಂತ ಹೇಳಲ್ಲ, ಸ್ಕ್ರೀನ್ ಅಲ್ಲಿ ಇದೆ, ನೋಡ್ಕೊಂಡ್ಬಿಡಿ. ಇದ್ರ ಜೊತೆ ಚೈನಾದ ಲೋನ್ ಟ್ರ್ಯಾಪ್ ತುಂಬಾ ದೊಡ್ಡದಾಗಿ ವರ್ಕ್ ಆಗ್ತಾ ಇದೆ. ಸೊ ಯಾವ್ಯಾವ ದೇಶದ ಮೇಲೆ ಹೇಗೆ ಸೋಷಿಯಲ್ ಮೀಡಿಯಾ ವರ್ಕ್ ಆಯಿತು, ಯಾವ್ಯಾವ ತಪ್ಪುಗಳನ್ನ ಅವರು ಮಾಡಿದ್ರು, ಹೇಗೆ ಅವರು ತಮ್ಮ ಗ್ರೋತ್ ನ ಹಾಳು ಮಾಡ್ಕೊಂಡ್ರು, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ಭಾರತೀಯರಾಗಿ ಏನ್ ಮಾಡಬೇಕು, ಇನ್ನು 15 ವರ್ಷದಲ್ಲಿ ನಮ್ಮ ಎಕನಮಿನ ಹೇಗೆ 15 ಟ್ರಿಲಿಯನ್ ಎಕನಮಿ ಮಾಡಬೇಕು, ಮತ್ತೆ ಜಗತ್ತಿನ ಮುಂದೆ ನಾವು ಹೇಗೆ ಶಕ್ತಿಶಾಲಿಯಾಗಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದೇ ತರ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಬನವಾಸಿ 3951ನ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಾವು ತರ್ತಾ ಇರ್ತೀವಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ.